ಸೌಜನ್ಯ ಕೊಲೆ ಕೇಸ್ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಚಿನ್ನಯ್ಯನೂ ಬರ್ತಾರೆ, ಮುನ್ನಯ್ಯನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಆದ್ರೆ ವಾಸ್ತವ ಸ್ಥಿತಿ ಏನು, SIT ವರದಿ ಏನು ಅನ್ನೋದು ಮಾತ್ರ ನಮಗೆ ಗೊತ್ತಾಗಲ್ಲ. ಸೌಜನ್ಯರವರ ಸಾವು ಪ್ರತಿಯೊಂದು ದಕ್ಷಿಣ ಕನ್ನಡ ಅಂತ್ಯದ ನೋವಿದೆ. ಆ ಕುಟುಂಬ ನ್ಯಾಯ ಸಿಕ್ಕಲೇಬೇಕು. ಅದಕ್ಕಾಗಿ ಪೊಲೀಸ್ ಸರ್ ನಿಮ್ಮ ಪ್ರಕಾರ ಸಿಗುತ್ತೆ ಅನ್ಸಿದ್ಯಾ? ನಾನು ಹೇಳಿಕೆಯಲ್ಲಿ ಅಲ್ಲ, ನ್ಯಾಯ ಸಿಗೋದು ಅಂದ್ರೆ ನಿಮ್ಮ ಪ್ರಕಾರ ಏನು? ಅಲ್ಲ ನೋಡಿ, ಯಾರು ಮಾಡಿ ನಿಜವಾದ ಆರೋಪಿ ಯಾರಂತ ಪತ್ತೆ ಹಚ್ಚಬೇಕು. ಅಪರಾಧಿ ಯಾರು ಅಂತ ಹೇಳಿ ಅದಕ್ಕಾಗಿ ಪೊಲೀಸ್ ತನಿಖೆ ಆಯಿತು. ಅದು ಸರಿ ಇಲ್ಲ ಅಂತ ಹೇಳಿದಾಗ CID ತನಿಖೆ, ಸರ್ಕಾರ CID ತನಿಖೆ ಕೊಟ್ಟಿತ್ತು. ಅದು ಸರಿ ಇಲ್ಲದಂತಾದ CBI ತನಿಖೆ ಕೊಟ್ಟಿತ್ತು. ಕೇಂದ್ರದ CBI ತನಿಖೆ ಮಾಡಿ ಬಹುಶಃ ಅವರು ಇದ್ದಂಥ ರಾಜ್ಯ ಸರ್ಕಾರ ಇದ್ದಂಥ ಆರೋಪಿಯನ್ನೇ ಅವರು ಇಲ್ಲ ಅಂತೇಳಿ CBI ಕೋರ್ಟ್ ಅದನ್ನು ಬಿಡುಗಡೆಗೊಳಿಸಿದೆ. ಆದ ಕಾರಣ ಇದನ್ನು ಬಹುಶಃ ಯಾವುದೊಂದು ರೀತಿಯಿಂದ ಇವತ್ತು ಪತ್ತೆ ಹಚ್ಚೋ ವಿಚಾರ ಆಗಬೇಕು. ಕೆಲವೊಂದು ಸಂದರ್ಭದಲ್ಲಿ ಇಂಥ ಹಲವಾರು ಕೇಸ್ಗಳಿದೆ, ನಮ್ಗೆ ಇನ್ನೂ ಕೂಡ ಆಗಲಿಲ್ಲ. ನಮ್ಮ BJP MLA ಅವರಿದ್ದರು ಬಡ್ಕಳದಲ್ಲಿ, ನಾವು ಸಣ್ಣದಿರುವಾಗ BJP ಸರ್ಕಾರ ಇತ್ತು. ಅವರು ಹೊರಗೆ ಬಂದು ಬೆಲಿಗೊದ್ದಾಗ ಅವರನ್ನು ಗುಂಡಿಕ್ಕಿ ಕೊಂದರು. ಅವರು ಯಾರಂತ ಇನ್ನೂ ಕೂಡ BJP ರಾಜ್ಯದಲ್ಲಿ 3 ಸಲ ಬಂತು, ಕೇಂದ್ರದಲ್ಲಿ ಬಂತು 3 ಸಲ. ಇನ್ನೂ ಕೂಡ ಆ BJP ಶಾಸಕರನ್ನು ಯಾರು ಕೊಂದಿದ್ದಾರೆ ಅಂತ ಇನ್ನೂ ಕೂಡ ಹೇಳಿರಲಿಲ್ಲ. ಅಂದ್ರೆ ಇದು ಯಾರು ವೈಫಲ್ಯ ಸರ್? ಅಲ್ಲ, ಲೋಕಕ್ಕೆ ಹೋಗಕ್ಕೆಲ್ಲ ನಮ್ಗೆ ಸಾಮರ್ಥ್ಯ ಇದೆ. ಕೆಲವೊಂದು ಉದಾಹರಣೆಗಳಲ್ಲಿ ನಮ್ಮೊಂದು ಧಾರ್ಮಿಕ ಗುರುಗಳಿದ್ರು, ಅದು ಕಾಸುಗೋಡಲ್ಲಿ ಮಂಗಳೂರಿನ ಮುಖ್ಯ. ಅವರು ಬೆಳಿಗ್ಗೆ ನೋಡುವಾಗ ಅವರ ಮತದೇವ ನಮ್ಗೆ ಅಲ್ಲಿ ನೀರಲ್ಲಿ ಸಿಗ್ತದೆ. ಅವರೊಂದು ಧರ್ಮಗುರು ಆದ ಕಾರಣ ಅವ್ರು ನೀರಿಗೆ ಹಾರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಎಲ್ಲರೂ ಅದು CBI ತನಕ ಹೋಯ್ತು ಕೇರಳದಲ್ಲಿ ಮಾಡಿಕೊಂಡು. ಇನ್ನೂ ಕೂಡ ಅದು ಯಾವುದಂತೇಳಿ ಇದು ಇನ್ನೂ ಕೂಡ ನಿಗೂಢವಾಗಿ ಇವತ್ತಿದೆ. ಬೇರೆಯ ಪ್ರಕರಣ ವೈಫಲ್ಯಗಳು ಈ ಪ್ರಕರಣಕ್ಕೆ ನಾನು ಅದನ್ನು ಕೆಲವೊಂದು ಕಡೆ ಬಹಳ ಸಮಯ ಆದರೂ ಕೂಡ ಆ ನಿಗೂಢತೆ ಇನ್ನೂ ಕೂಡ ಇದೆ. ಅದಕ್ಕೆ ಎಲ್ಲಾ ರೀತಿಯ ತನಿಖೆ ಆಗಿದೆ. ಅಲ್ಲ, ಇದೊಂದು ವಾಡಿಕೆ ಆಗ್ಬಿಟ್ಟಿದೆಯಲ್ಲ ಹಲವು ದಶಕಗಳಿಂದ. ಹೌದು, ಹೀಗ್ ಮಾಡ್ಬೇಕಾಗಿದೆ ಅಂತ ಹೇಳೋದು ಎಲ್ಲೋ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಸರ್ಕಾರ ಇಲ್ಲಿ ತನ್ನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲ, ಸರ್ಕಾರ ಏನೆಲ್ಲ ಕೆಲಸ ಮಾಡ್ಬೇಕು ಎಲ್ಲ ಕೆಲಸ ಮಾಡಿದೆ. ಪೊಲೀಸ್ ಇಲಾಖೆ ತನಿಖೆ ಆಯ್ತು, ಅದು ಸರಿ ಇಲ್ಲ ಅಂತ ಬಂತು. CID ತನಿಖೆ ಮಾಡಿತ್ತು, ಅದಿಲ್ಲ ಅಂತ ಬಂತು. ಇದನ್ನು CBI ಕೊಡಿ ಅಂತ ಹೇಳಿದ್ರು, ಸರ್ಕಾರ CBI ಕೊಟ್ಟಿದೆ. ಕೇಂದ್ರದಲ್ಲಿ ಇವತ್ತು ತನಿಖೆ ಆಯ್ತು, ಇನ್ನು ಕೇಂದ್ರದವರು ಇದನ್ನು NIA ಬೇಕಾದ್ರೆ ಕೊಡ್ಬೋದಲ್ಲ. ಅಲ್ಲ, ವಾಟ್ ಇಸ್ ದ ಇಂಟೆನ್ಷನ್ ಆಫ್ ಸ್ಟೇಟ್ ಗವರ್ಮೆಂಟ್ ಸರ್? ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಏನೆಲ್ಲ ಸಹಕಾರ ಬೇಕೆಲ್ಲ ಮಾಡಿದೆಲ್ಲ. CBI ಕೊಟ್ಟ ನಂತರ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಒಂದು ಅತ್ಯುನ್ನತ ಸಂಸ್ಥೆ ದೇಶದು. ಕೇಸ್ ಹಿಡಿಯೋದಂತ ಯಾವುದೇ ಪ್ರಕರಣಗಳು ಬಹಳಷ್ಟು ಇವತ್ತು ಕಡಿಮೆ. ಈ 3 ಕೇಸಲ್ಲಿ ಕೂಡ CBI ಗೊತ್ತು. 3 ಕೇಸು ನಾನು ಹೇಳಿದ್ದು ಉದಾಹರಣೆಗೆ. ಅಲ್ಲಿ ನಿಮ್ಮ ಪ್ರಕಾರ ನೀವೇನ್ ಹೇಳ್ತೀರಿ, ನಾವು ಮಾಡದೇ ಇರೋ ಪ್ರಯತ್ನ ಏನಾದ್ರು ಇದೆಯಾ? ಅಷ್ಟೇ, ಎಲ್ಲ ಪ್ರಯತ್ನ ಹೀಗಾಗಿ ನ್ಯಾಯ ಸಿಗಲ್ಲ ಅಂತ ನೀವು ಹೇಳ್ಬೋದು. ನ್ಯಾಯ ಸಿಗಬೇಕು. 20-30 ವರ್ಷಗಳ ನಂತರ ಕೂಡ ಆರೋಪಿಗಳು ಸಿಕ್ಕಿದ್ದಿದೆ, ಪೊಲೀಸ್ನವರು ಹಿಡಿದಿದೆ. ಸ್ಟಿಲ್ ವಿ ಹ್ಯಾವ್ ಟೈಮ್ ಅಷ್ಟೇ, ಅದು ದೇವರಿದ್ದಾರೆ. ಸರಿಯಾದ ಟೈಮಲ್ಲಿ ಬಹುಶಃ ಅದು ಸರ್ಕಾರವೇ ದೇವರು ಸರ್ ನಮ್ಮ ಜನರಿಗೆ. ಖಂಡಿತವಾಗಿಯೂ ಇದರಲ್ಲಿ ಈಗ SIT ರಿಪೋರ್ಟ್ ತಕ್ಷಣ ಬಂದಿಲ್ಲ ಅನ್ನೋ ಒಂದು ಐ ಡೋಂಟ್ ನೋ ಮಚ್ ಅಬೌಟ್ ದಟ್. ಇಲ್ಲ, ನಾವು SIT ರಿಪೋರ್ಟ್ ಬರಬೇಕಲ್ಲ, ತನಿಖೆ ಹಂತದಲ್ಲಿರುವಾಗ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೂಡ ಗೊತ್ತಿಲ್ಲ ಇದರಲ್ಲಿ. ಈಗ DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. 1 ತಿಂಗಳು ಕಳೆದಾಗಿದೆ. ಏನ್ ಅನ್ಸುತ್ತೆ? ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಸೋ ಫಾರ್? ಇವತ್ತು ಒಬ್ಬ ಪಕ್ಷಾತೀತವಾಗಿ ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀನಿ. ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಅತ್ಯುತ್ತಮವಾದ ಆಡಳಿತ ಕೊಟ್ಟು ಎಲ್ಲ ಯೋಜನೆ ತಂದು ಅದನ್ನು ಅನುಷ್ಠಾನ ಮಾಡಿ ಇದೀಗ ಅವರ ಈ ಅಧಿಕಾರವನ್ನು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ. ಎಲ್ಲ ಉತ್ತಮ ಸಿದ್ದರಾಮಯ್ಯ ಅವರ ಕೆಲಸವನ್ನೆಲ್ಲ ಅತ್ಯುತ್ತಮ ಮುಂದೆ ತಗೊಂಡು ಹೋಗುವಂಥದ್ದು ಮತ್ತು ಹೊಸ ಆಡಳಿತ ಮುಖಾಂತರ ಇನ್ನಷ್ಟು ಜನರ ವಿಶ್ವಾಸ ಗಳಿಸುವ ಮೂಲಕ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ